ಆಮೇಲೇನಪ್ಪ ಶಾಪಿಂಗ್ ಎಲ್ಲ ಮುಗೀತಂತೆ ವಿಷಯ ಗೊತ್ತಾಯ್ತು. ಗಂಡ ಹೆಂಡತಿ ಫುಲ್ ಸ್ಪೀಡಲ್ಲಿ ಇದ್ದೀರಲ್ಲ. ಹೂನಪ್ಪ, ನಾವೇನೋ ಫುಲ್ಲು ಸ್ಪೀಡಲ್ಲಿ ಇದ್ದೀವಿ. ಆದರೆ ಮಧ್ಯೆ ಒಂದು ಸ್ಪೀಡ್ ಬ್ರೇಕರ್ ಬಂದ್ಬಿಟ್ಟಿದೆ ಅನ್ನೋದಕ್ಕಿಂತ ಮುಂಚೆಯಿಂದನೇ ಇತ್ತು, ನಾವು ಗಮನದಲ್ಲಿ ಇಟ್ಕೊಂಡಿರಲಿಲ್ಲ. ಮಲ್ಲಿ ಜೀವನ ಸೆಟ್ಲ್ ಆಗ್ತಾ ಇದೆಯಲ್ಲ ಅನ್ನೋ ಖುಷಿನಲ್ಲಿ ಅದನ್ನು ಇಗ್ನೋರ್ ಮಾಡಿಬಿಟ್ಟಿದ್ವಿ. ಏನದು? ಜಯದೇವ್ ವಿಷಯ. ಏನದು ಜಯದೇವ್ ವಿಷಯ? ಡಿವೋರ್ಸ್ ವಿಷಯ ಕಣ. ಈಗ ಮಲ್ಲಿಗೆ ನಾವು ಇನ್ನೊಂದು ಮದುವೆ ಮಾಡಬೇಕು ಅಂದರೆ ಅವಳು ಅವನಿಂದ ಡೈವರ್ಸ್ ತೊಗೊಳ್ಳೇಬೇಕು. ಹಾಗಾದರೆ ಮಾತ್ರ ಅವಳಿಗೆ ಮುಂದೆ ಏನೂ ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ನೀನು ಹೋಗಿ ಜಯದೇವ್ ಹತ್ರ ಮಾತಾಡಿ ಏನಾದರೂ ಮಾಡಿ ಅವನ ಹತ್ರ ಈ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕ್ಸ್ಕೊಂಬ. ಏನೋ ಗೆಳೆಯ, ಇಷ್ಟು ಒಳ್ಳೆ ಕೆಲಸ ಒಪ್ಪಿಸ್ತಾ ಇದೆಯಾ ಗೆಳೆಯ? ತುಂಬ ಖುಷಿ ಆಗ್ತಾ ಇದೆ. ನಾನು ಅಷ್ಟೇ ಖುಷಿಯಾಗಿ ಹೋಗಿ ಈ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಯು ಡೋಂಟ್ ವೆರಿ ಮೈ ಹೂನಾ. ಹೂನಪ್ಪ, ನೀ ಏನೋ ಮೇ ಹೂನ ಅನ್ಕೊಂಡು ಅಲ್ಲಿಗೆ ಹೋಗ್ತೀಯ. ಅವನೆಂತವನು ನಿನ್ಗೆ ಗೊತ್ತಿಲ್ವಾ? ಮೇ ಬಿ ಹೂ ಅಂತ ಎದುರುಗಡೆ ನಿಂತ್ಕೊಂತಾನೆ. ನೋಡು, ಹುಷಾರಾಗಿ ಹ್ಯಾಂಡಲ್ ಮಾಡು. ನೀನು ವೀರಾವೇಶ ಎಲ್ಲ ದಯವಿಟ್ಟು ತೋರ್ಸಕ್ಕೆ ಹೋಗ್ಬೇಡ. ಓಕೆ, ಬಟ್ ನಿನ್ನ ಬಗ್ಗೆ ಅವನಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ಹೆಂಗಿರ್ಲಿ? ಮಾತಾಡ್ಲೇಬೇಕಪ್ಪ, ನನ್ನ ರಕ್ತ ಕುದಿಯುತ್ತೆ ನನಗೆ. ಅಪ್ಪ ಮಾತಾಡಿದ್ರೆ ಎಲ್ಲ ಮಾತಾಡ್ತಾನೆ. ನಿನ್ನ ರಕ್ತ ಕುದಿಯುತ್ತೆ. ನನ್ನ ಭೂಮಿಕಾ ವಿಷಯವಾಗಿ ಅವನು ಏನಾದರೂ ಒಂದು ಪ್ರವೋಕ್ ಮಾಡ್ತಾನೆ. ದಯವಿಟ್ಟು ನೀನು ತಾಳ್ಮೆ ಕಳ್ಕೊಬೇಡ. ಕಾರ್ಯವಾಸಿ ಕತ್ತೆ ಕಾಲದ ದೊಡ್ಡವ್ರು ಹೇಳಿವೇನಪ್ಪ, ನಮ್ಮ ಕೆಲಸ ಆಗ್ಬೇಕಷ್ಟೇ. ಸೊ ಅವನನ್ನು ಪುಸ್ಲಾಯಿಸೋ ಏನೋ ಮಾಡಿ ಸೈನ್ ಹಾಕ್ಸ್ಕೊಂಬ ಅಷ್ಟೆ. ಆಯ್ತು, ಅವನ್ನ 2 ಕಾಲು ಕತ್ತೆ ಅಂತಾನೆ ತಿಳ್ಕೊತೀನಿ. ಹೋಗಿ ಮಾತಾಡಿ ಸೈನ್ ಹಾಕ್ಸ್ಕೊಂಡು ಬರ್ತೀನಿ. ನನಗೊಂದು ಅರ್ಥ ಆಗ್ತಾ ಇಲ್ಲ ಕಣ. ನಿನಗಿರೋ ಕೆಪಾಸಿಟಿಗೆ 4 ಕೊಟ್ಟು ಸೈನ್ ಹಾಕ್ಸ್ಕೊಂಡ್ ಬರಬೇಕು. ಅದು ಬಿಟ್ಬಿಟ್ಟು ಹುಷಾರಾಗಿ ಹೋಗು, ತಾಳ್ಮೆಯಿಂದ ಇದ್ದು ಸೈನ್ ಹಾಕ್ಸ್ಕೊಂಡ್ ಅಂತಿದ್ಯಲ್ಲ, ಅದೇ ಆಶ್ಚರ್ಯ ಆಗ್ತಿರೋದು ನನಗೆ. ಕಾರಣ ಇದೆ ಅನ್ನೋದ. ಈಗಾಗಲೇ ಒಂದ್ಸತಿ ನಮ್ಮ ನಿರ್ಧಾರದಿಂದ ಮಲ್ಲಿ ಜೀವನ ಹಾಳಾಯಿತು ಅನ್ನೋ ಗಿಲ್ಟ್ ಇದೆ ನಮಗೆ. ಈಗ ಹೊಸದಾಗಿ ಜೀವನ ಕಟ್ಕೋಬೇಕು ಅಂತ ಏನೇನೋ ಕನಸುಗಳನ್ನೆಲ್ಲ ಕಟ್ಕೊಂಡಿದ್ದಾಳೆ. ಅದು ಹಾಳಾಗಿ ಬರ್ಕಣ. ನಮ್ಮಿಂದ ಇನ್ಯಾವುದೇ ತಪ್ಪಾಗಬಾರ್ದು. ಅದಕ್ಕೆ ಡೋಂಟ್ ವರಿ, ನನಗೂ ಅಷ್ಟೇ ಕಣ. ಮಲ್ಲಿ ಜೀವನ ಸರಿ ಹೋಗ್ಬೇಕು ಅಂತಾನೆ ಇರೋದು. ಹೋಗಿ ಸೈನ್ ಹಾಕ್ಸ್ಕೊಂಡು ಬರ್ತೀನಿ. ಓಕೆ, ಹುಷಾರೋ.